ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಶತಮಾನಗಳ ಬಯಕೆ ಈಡೇರಿಕೆಗೆ ಗಂಟೆಗಳಷ್ಟೇ ಬಾಕಿ. ನಾಡಿದ್ದು ಸೂರ್ಯೋದಯ ಬಳಿಕ ದೇಶದಲ್ಲಿ ರಾಮೋತ್ಸವ. ಅಯೋಧ್ಯೆಯಲ್ಲಿ ಭಕ್ತರ ದರ್ಶನ ತೋರಲಿರುವ ಶ್ರೀರಾಮ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ಅಯೋಧ್ಯೆ. ಇಡೀ ರಾಮನೂರು ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ. ಅತಿಥಿಗಳನ್ನ ಸ್ವಾಗತಿಸಲು ಸಕಲ ಸಿದ್ಧತೆ. ಸೋಮವಾರ ಬಾಲರಾಮನಿಗೆ ಪ್ರಾಣ ತುಂಬುವ ಶಾಸ್ತ್ರ. ನಿತ್ಯವೂ 150 ವಿದ್ವಾಂಸರಿಂದ ವೇದ ಮಂತ್ರ ಘೋಷ. ಇವತ್ತು ವಾಸ್ತು ಶಾಂತಿ, ನಾಳೆ ಶಯಾ ದಿವಸ್. ಅಹಿತಕರ ಘಟನೆ ನಡೆಯದಂತೆ ಭಾರೀ ಭದ್ರತೆ. ಭಯೋತ್ಪಾದನಾ ನಿಗ್ರಹ ದಳದ ಕಮಾಂಡೋಗಳ ನಿಯೋಜನೆ. ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣದ ಸುತ್ತಮುತ್ತ ಹದ್ದಿನ ಕಣ್ಣು. ಅಯೋಧ್ಯೆಯ 120 ಹಾಸಿಗೆಗಳ ಆಸ್ಪತ್ರೆ ಮೇಲ್ದರ್ಜೆಗೆ. ಮಹಾರಾಷ್ಟ್ರ, ಪುದುಚೇರಿ ಸಾರ್ವಜನಿಕ ರಜೆ ಘೋಷಣೆ. ಷೇರು ಮಾರುಕಟ್ಟೆಯಲ್ಲಿ ನಡೆಯಲ್ಲ ವಹಿವಾಟು. ರಾಮಲಲ್ಲಾನಿಗಾಗಿ 56 ಬಗೆಯ ಸಿಹಿ ತಿನಿಸು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನ ಅರ್ಚಕರಿಗೆ ಅರ್ಪಣೆ. ಪ್ರಾಣ ಪ್ರತಿಷ್ಠಾಪನೆ ಮುಗಿದ ನಂತರ ನೈವೇದ್ಯ. ಸಮಾರಂಭಕ್ಕೆ ತಿರುಮಲ ತಿರುಪತಿ ದೇವಸ್ಥಾನದ ಉಡುಗೊರೆ. ವಾಹನದ ಮೂಲಕ 1 ಲಕ್ಷ ಲಡ್ಡುಗಳ ರವಾನೆ. ಪ್ರಾಣ ಪ್ರತಿಷ್ಠಾಪನೆಯ ದಿನ ಪ್ರಸಾದವಾಗಿ ವಿತರಣೆ. ಭವ್ಯ ಮಂದಿರಕ್ಕೆ ವಿಶ್ವದ ಅತಿ ದೊಡ್ಡ ಬೀಗ. ಅಲಿಗಢದಿಂದ ಅಯೋಧ್ಯೆಗೆ ರವಾನೆ ಆದ 400 ಕೆಜಿ ತೂಕದ ಕೀಲಿ. ವೃದ್ಧ ದಂಪತಿಯ ಕಾಣಿಕೆಗೆ ಭಕ್ತರ ಜಯಘೋಷ. ಪಟ್ಟಣದ ಬೀದಿ ಬೀದಿಗಳಲ್ಲಿ ಬೆಳಕಿನ ಚಿತ್ತಾರ. ಅಯೋಧ್ಯೆಯಲ್ಲಿ ಬೆಳಗಿತು 300 ಅಡಿಯ ಬೃಹತ್ ದೀಪ. 10,000 ಲೀಟರ್ ಎಣ್ಣೆ, 75 ಕ್ವಿಂಟಾಲ್ ಬತ್ತಿ. ಭಗವಾನ್ ಶ್ರೀರಾಮನಿಗೆ ಇಲ್ಲ ಯಾವುದೇ ಜಾತಿ. ಆತನ ದರ್ಶನಕ್ಕಾಗಿ 1425 ಕಿಲೋಮೀಟರ್ ಪಾದಯಾತ್ರೆ. ಮುಂಬೈನಿಂದ ಅಯೋಧ್ಯೆವರೆಗೆ ನಡೆದು ಬಂದ ಮುಸ್ಲಿಂ ಯುವತಿ. ಜಡೆಯನ್ನ ಬಳಸಿ ರಾಮನ ರಥ ಎಳೆದುಕೊಂಡು ಬಂದ ಭಕ್ತ. 566 ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಅಯೋಧ್ಯೆಗೆ ಪ್ರಯಾಣ. ರಾಯ್ಬರೇಲಿಯ ರಾಮಭಕ್ತನ ಭಕ್ತಿಯ ಪರಾಕಾಷ್ಠೆ. ರಾಮ ಮಂದಿರ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟ ಪಂಚಪೀಠ. ಐತಿಹಾಸಿಕ ತೀರ್ಪು ಬರೆದ ನ್ಯಾಯಮೂರ್ತಿಗಳಿಗೆ ಆಹ್ವಾನ. 5ವರಿಗೂ ಆಮಂತ್ರಣ ನೀಡಿದ ಟ್ರಸ್ಟ್. ಮೂಡುಬಿದಿರೆ ಒಂಟಿಕಟ್ಟೆಯ ಯುವ ಕಲಾವಿದರ ಕೈಚಳಕ. 6,000 ಹಣತೆಗಳ ಬೆಳಕಲ್ಲಿ ಮೂಡಿದ ಶ್ರೀರಾಮ. ಲೋಕಾರ್ಪಣೆ ಹಿನ್ನೆಲೆ ಶ್ರೀರಾಮನಿಗೆ ದೀಪ ನಮನ. ಅಯೋಧ್ಯೆಯ ರಾಮನಿಗೂ ಯಾದಗಿರಿಯ ರಾಮ ಸಮುದ್ರಕ್ಕೂ ಇದೇ ನಂಟು. ಸೀತೆಯನ್ನ ಹುಡುಕಿ ಹೊರಟಾಗ ಬೆಟ್ಟದಲ್ಲಿ ಕೈಯಿಂದ ಗುಂಡಿ ತೋಡಿ ನೀರು ಕುಡಿದ ಜಾಗವು ಪವಿತ್ರ. ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಮನೆ ಮನೆಗೆ ಭಗವಾ ಧ್ವಜ. ಬೀದರ್ನ ಕಾಡವಾದ ಮಹಿಳೆಯರ ಕಿರುಕಾಣಿಕೆ. 500 ಧ್ವಜ ತಯಾರಿಸಿ ಉಳಿದ ಧ್ವಜ ತಯಾರಿಸುವ ಕಾರ್ಯದಲ್ಲಿ ನಿರತ. ಪ್ರಸಿದ್ಧ ಇಳಕಲ್ ಸಿರಿಯಲ್ಲಿ ಮೂಡಿದ ಭವ್ಯ ರಾಮ ಮಂದಿರ. ಇಳಕಲ್ ಯುವಕನಿಂದ ಶ್ರೀರಾಮನಿಗೆ ವಿಶೇಷ ಭಕ್ತಿ ಸಮರ್ಪಣೆ. ವಿಶೇಷ ಸೀರೆಯನ್ನ ಅಯೋಧ್ಯೆಗೆ ಕಳುಹಿಸುವ ಆಸೆ. ಜನವರಿ 22ಕ್ಕೆ ಜನಿಸಿದ ಮಕ್ಕಳಿಗೆ ರಾಮ ಸೀತೆ ನಾಮ. ಮಗುವಿಗೆ ಜನ್ಮ ನೀಡುವ ಆಸೆಯಿಂದ ಅಂದೇ ಹೆರಿಗೆಗೆ ಡೇಟ್. ಮುಸ್ಲಿಂ ಮಹಿಳೆಯೂ ಇರೋದು ವಿಶೇಷ. ಸುಪ್ರೀಂ ಕೋರ್ಟ್ ರಾಜೀವ್ ಕೊಡುಗೆ ಮರೆಯಬಾರದು. ರಾಮ ಮಂದಿರಕ್ಕೆ ಇಡೀ ದೇಶದ ಜನರಿಂದ ಒಂದಲ್ಲ ಒಂದು ಕೊಡುಗೆ. ರಾಜಕೀಯ ಲಾಭ ಶುದ್ಧ ತಪ್ಪು ಎಂದ ಜಯಚಂದ್ರ. ಮಂದಿರ ಉದ್ಘಾಟನೆ ದಿನವೇ ಕೈ ಶಾಸಕನ ಪಾದಯಾತ್ರೆ. ಹನುಮ ಪಾದಯಾತ್ರೆ ಹಮ್ಮಿಕೊಂಡ ಗಣೇಶ್ ಹುಕ್ಕೇರಿ. ಹನುಮಾನ್ ಮಂದಿರ ಜೀರ್ಣೋದ್ಧಾರ ನೆಪದಲ್ಲಿ ಭಕ್ತಿ ಪ್ರದರ್ಶನ. ಸಚಿವ ರಾಜಣ್ಣ ನೀಡಿದ ಹೇಳಿಕೆ ಮೂರ್ಖತನದ ಹೇಳಿಕೆ. ಬಹುಸಂಖ್ಯಾತ ಹಿಂದೂಗಳಿಗೆ ಮಾಡಿದ ಅಪಮಾನ. ತುಷ್ಟೀಕರಣದ ರಾಜನೀತಿ ಎಂದು ಸಂಸದ ಕಟೀಲ್ ಕಿಡಿ.
ಮಂದಿರ ನಿರ್ಮಾಣಕ್ಕೆ 2 ಕೋಟಿ ಹಣ ಸಂಗ್ರಹಿಸಿ ದೇಣಿಗೆ. ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಅಯೋಧ್ಯೆಗೆ ಪ್ರವಾಸ. ಕಾಂಗ್ರೆಸ್ ಹಿಂದೂ ವಿರೋಧಿ ಅಲ್ಲ ಎಂದ ಮಾಜಿ ಸಿಎಂ ಶೆಟ್ಟರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.